ಪ್ರಿಯಾಂಕಾ ಉಪೇಂದ್ರ ಮಧ್ಯಮ ವರ್ಗದ ಮಹಿಳೆಯ ಪಾತ್ರ ಮಾಡಿಯೇ ಇಲ್ಲ. ಆದರೆ ಸೆಪ್ಟೆಂಬರ್ 21ರ ಚಿತ್ರದಲ್ಲಿ ಈ ಚಾನ್ಸ್ ಸಿಕ್ಕಿದೆ. ಡಿಗ್ಲಾಮರಸ್ ರೋಲ್ ಇದಾಗಿದೆ. ಮರುವಿನ ಕಾಯಿಲೆ ಇರೋ ವ್ಯಕ್ತಿಯ ಸೇವೆ ಮಾಡುವ ಪಾತ್ರ ಇದಾಗಿದೆ. ಇದಕ್ಕೆ ಏನ್ ಬೇಕೋ ಆ ರೀತಿನೇ ಪ್ರಿಯಾಂಕಾ ತಯಾರಿ ಮಾಡಿಕೊಂಡಿದ್ದಾರೆ. ಪ್ರಿಯಾಂಕಾ ಉಪೇಂದ್ರ ಮಾಡರ್ನ್ ಆಗಿದ್ದಾರೆ. ಇವರ ಪಾತ್ರಗಳಿಗೆ ಟಚ್ ಇದ್ದೇ ಇರುತ್ತೆ. ಆದರೆ ಸೆಪ್ಟೆಂಬರ್ 21 ಸಿನಿಮಾದಲ್ಲಿ ಪ್ರಿಯಾಂಕಾ ಉಪೇಂದ್ರ ಮಧ್ಯಮ ವರ್ಗದ ಪಾತ್ರ ಮಾಡಿದ್ದಾರೆ. ಇದಕ್ಕಾಗಿಯೇ ಅದೆಷ್ಟು ಸಾಧ್ಯವೋ ಅಷ್ಟು ಸಿಂಪಲ್ ಆಗಿದ್ದಾರೆ. ಮಧ್ಯಮ ವರ್ಗದ ಪಾತ್ರಕ್ಕೆ ಏನ್ ಬೇಕೋ ಆ ರೀತಿನೇ ಕಾಣಿಸಿಕೊಂಡಿದ್ದಾರೆ. ಚಿತ್ರದ ಪ್ರಿಯಾಂಕಾ ಉಪೇಂದ್ರ ಪಾತ್ರದ ಕೆಲವು ಫೋಟೋಗಳು ಅದನ್ನೇ ಹೇಳ್ತಾ ಇದೆ. ಈ ಚಿತ್ರ 2 ಭಾಷೆಯಲ್ಲಿ ತಯಾರಾಗಿದೆ. ಕನ್ನಡ ಮತ್ತು ಹಿಂದಿ ಭಾಷೆಯಲ್ಲಿ ಚಿತ್ರೀಕರಣ ಆಗಿದೆ. ಈ ಒಂದು ಚಿತ್ರದ ಡೈರೆಕ್ಟರ್ ತುಂಬಾನೇ ಚಿಕ್ಕ ವಯಸ್ಸಿನವರೇ ಆಗಿದ್ದಾರೆ. 21 ವರ್ಷದ ಕರೆನ್ ಕ್ರಿಸ್ಟಿ ಸುವರ್ಣ ಈ ಚಿತ್ರ ಮಾಡಿದ್ದಾರೆ. ಇವರಿಗೆ ಇದು ಮೊದಲ ಚಿತ್ರವೇ ಆಗಿದೆ. ಹಾಗೆ ನುರಿತ ತಂಡವು ಈ ನವ ನಿರ್ದೇಶಕರಿಗೆ ಬೆನ್ನೆಲುಬಾಗಿ ನಿಂತಿದೆ. ಹಾಗಾಗಿಯೇ ಈ ಚಿತ್ರ ಇದೀಗ ಚಿತ್ರೀಕರಣ ಮುಗಿಸಿದೆ. ಪೋಸ್ಟ್ ಪ್ರೊಡಕ್ಷನ್ ಕೆಲಸವು ಪೂರ್ಣಗೊಂಡಿದೆ. ನಟಿ ಪ್ರಿಯಾಂಕಾ ಉಪೇಂದ್ರ ಫೋನ್ ಹ್ಯಾಕ್ ಮಾಡಿದ್ದ ವಂಚಕನನ್ನ ಬೆಂಗಳೂರಿನ ಸದಾಶಿವನಗರ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತ ಆರೋಪಿಯನ್ನ ಬಿಹಾರ ಮೂಲದ ವಿಕಾಸ್ ಕುಮಾರ್ ಅಂತ ಗುರುತಿಸಲಾಗಿದ್ದು, ಪ್ರಿಯಾಂಕಾ ಉಪೇಂದ್ರ ಅವರ ಮೊಬೈಲ್ ಹ್ಯಾಕ್ ಮಾಡಿ ಅದರಲ್ಲಿದ್ದ ನಂಬರ್ಗಳಿಗೆ ಮೆಸೇಜ್ ಮಾಡಿ ದುಡ್ಡು ಕೇಳಿದ್ದ. ನಟಿ ದೂರಿನ ಬಳಿಕ ತನಿಖೆ ಕೈಗೊಂಡಿದ್ದ ಪೊಲೀಸರು ಆರೋಪಿಯನ್ನ ಬಿಹಾರದಲ್ಲಿ ಬಂಧಿಸಿ ಬೆಂಗಳೂರಿಗೆ ಕರೆತಂದಿದ್ದಾರೆ. ಬಳಿಕ ಪೊಲೀಸರು ವಿಚಾರಣೆ ನಡೆಸಿದ್ದು, ಈ ವೇಳೆ ಪ್ರಿಯಾಂಕಾ ಅವರ ಮಗನಿಂದ ಹಾಕಿಸಿಕೊಂಡಿದ್ದ 50,000 ರೂಪಾಯಿ ಕುಡಿದು ಖಾಲಿ ಮಾಡಿರುವುದಾಗಿ ತಿಳಿಸಿದ್ದಾನೆ. ಸೆಪ್ಟೆಂಬರ್ 15ರಂದು ವಂಚಕ ಪ್ರಿಯಾಂಕಾ ಉಪೇಂದ್ರ ಅವರಿಗೆ ಕರೆ ಮಾಡಿ, ನಿಮ್ಮ ಆರ್ಡರ್ ಡೆಲಿವರಿ ಮಾಡಲು ನನಗೆ ವಿಳಾಸ ಸಿಗ್ತಾ ಇಲ್ಲ, ಹೀಗಾಗಿ ಈ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಖಚಿತಪಡಿಸಿದ್ರೆ ಡೆಲಿವರಿ ಮಾಡ್ತೀನಿ ಅಂತ ತಿಳಿಸಿದ್ದ. ಅದರಂತೆ ಹ್ಯಾಶ್ಟ್ಯಾಗ್ ಸಹಿತ ನಂಬರ್ ಕಳಿಸಿದ್ದ. ಆ ಮೊಬೈಲ್ ಸಂಖ್ಯೆಗೆ ಡಯಲ್ ಮಾಡ್ತಿದ್ದಂತೆ ಪ್ರಿಯಾಂಕಾ ಅವರ ಫೋನ್ ಹ್ಯಾಕ್ ಆಗಿತ್ತು. ಮೊದಲಿಗೆ ಮೊಬೈಲ್ ಫೋನ್ನಲ್ಲಿ ಸಮಸ್ಯೆ ಇರಬಹುದು ಅಂತ ಭಾವಿಸಿದ್ರು. ಅಷ್ಟರಲ್ಲಿ ಉಪೇಂದ್ರ ಹಾಗೂ ಅವರ ಪರಿಚಯವಿದ್ದ ಮಹಾದೇವ್ ಅವರ ಮೊಬೈಲ್ ಫೋನ್ ಸಹ ಹ್ಯಾಕ್ ಆಗಿತ್ತು ಅಂತ ದೂರಿನಲ್ಲಿ ಉಲ್ಲೇಖಿಸಿದ್ರು. ಹ್ಯಾಕರ್ ಕರೆ ಮಾಡಿದಾಗ ಮನೆಗೆ ಕೆಲವು ವಸ್ತುಗಳನ್ನು ಆನ್ಲೈನ್ನಲ್ಲಿ ನಟಿ ಪ್ರಿಯಾಂಕಾ ಆರ್ಡರ್ ಮಾಡಿದ್ರಂತೆ. ಆ ವಸ್ತುಗಳನ್ನ ಡೆಲಿವರಿ ಮಾಡುವವರೇ ಕರೆ ಮಾಡಿರಬಹುದು ಅಂತ ಪ್ರಿಯಾಂಕಾ ಭಾವಿಸಿದ್ರು ಎನ್ನಲಾಗಿದೆ. ಬಿಡುಗಡೆಗೂ ಮುನ್ನವೇ ಜೈ ಸಿನಿಮಾ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಬಿಗ್ ಬಾಸ್ ಖ್ಯಾತಿಯ ರೂಪೇಶ್ ಶೆಟ್ಟಿ ಅವರು ಈ ಸಿನಿಮಾಗೆ ನಿರ್ದೇಶನ ಮಾಡಿದ್ದಾರೆ. ಮುಖ್ಯ ಭೂಮಿಕೆಯಲ್ಲೂ ಅವರೇ ನಟಿಸಿದ್ದಾರೆ. ಈಗ ಈ ಸಿನಿಮಾ ಬಿಡುಗಡೆಗೆ ಸಜ್ಜಾಗಿದೆ. ಅದ್ದೂರಿಯಾಗಿ ಟ್ರೇಲರ್ ರಿಲೀಸ್ ಮಾಡಲಾಗಿದೆ. ಉಪೇಂದ್ರ ಶೆಟ್ಟಿ, ರಾಜದೀಪಕ್ ಶೆಟ್ಟಿ, ಮಧುರಾ, ಉದ್ಯಮಿ ಪ್ರಕಾಶ್, ಕುಂಕಳ ಸೇರಿದಂತೆ ಹಲವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು. ರೂಪೇಶ್ ಶೆಟ್ಟಿ ಹಾಗೂ ಜೈ ಸಿನಿಮಾ ತಂಡಕ್ಕೆ ಎಲ್ಲರೂ ಶುಭ ಕೋರಿದ್ರು. ಈ ಕಾರ್ಯಕ್ರಮದಲ್ಲಿ ನೃತ್ಯ ಪ್ರದರ್ಶನ, ಹುಲಿ ಕುಣಿತ ಕೂಡ ಗಮನ ಸೆಳೆಯಿತು. ಬಾಲಿವುಡ್ ನಟ ಸುನಿಲ್ ಶೆಟ್ಟಿ ಅವರು ಆಗಮಿಸಿದ್ರಿಂದ ಸ್ಟಾರ್ ಮೆರುಗು ಹೆಚ್ಚಿತ್ತು. ಜೈ ಸಿನಿಮಾದ ಟ್ರೇಲರ್ ಲಾಂಚ್ ಕಾರ್ಯಕ್ರಮಕ್ಕೆ ಬಿಜೆಪಿ ನಾಯಕ ಅಶ್ವಥ್ ನಾರಾಯಣ್ ಕೂಡ ಆಗಮಿಸಿದ್ರು. ನಟ ನಿರ್ದೇಶಕ ರೂಪೇಶ್ ಶೆಟ್ಟಿ ಮಾತನಾಡಿ ಸಂತಸ ವ್ಯಕ್ತಪಡಿಸಿದ್ರು. ತುಳುವಿನಲ್ಲಿ ಸಣ್ಣದಾಗಿ ಮಾಡಬೇಕೆಂದು ಶುರು ಮಾಡಿದ ಸಿನಿಮಾ ಇದು. ಈಗ ವಿದೇಶದಲ್ಲೂ ಪ್ರೀಮಿಯರ್ ಪ್ರದರ್ಶನ ಕಂಡು ಒಳ್ಳೆಯ ಪ್ರತಿಕ್ರಿಯೆ ಪಡೆದುಕೊಂಡಿದೆ. ತುಳು ಸಿನಿಮಾ ಈಗ ಕನ್ನಡ ಹಾಗೂ ತುಳು ಸಿನಿಮಾವಾಗಿ ಬದಲಾಗಿದೆ. ಅದಕ್ಕೆ ಕಾರಣ ಸುನೀಲ್ ಶೆಟ್ಟಿ ಅಣ್ಣ ಎಂದರು. ರೂಪೇಶ್ ಶೆಟ್ಟಿ, ಸುನೀಲ್ ಶೆಟ್ಟಿ ಅವರಿಗೆ ನಾವು ಯಾರು ಅಂತಾನೆ ಗೊತ್ತಿರಲಿಲ್ಲ. ನಿರ್ಮಾಪಕರ ಕಡೆಯಿಂದ ಭೇಟಿಯಾಗಿ ಮನವಿ ಮಾಡಿಕೊಂಡ್ವು. ಅವರ ಬೆಂಬಲ ಸಿಕ್ಕರೆ ನಮ್ಮ ಸಿನಿಮಾ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಅಂತ ಕೇಳಿಕೊಂಡೆವು. ಅವರು ಒಪ್ಪಿಕೊಂಡ್ರು. ಸಿನಿಮಾ ಮುಗಿಸಿ ಹೋಗಿ ಬಿಡಬಹುದಿತ್ತು, ಆದರೆ ಪ್ರಚಾರಕ್ಕೂ ನಮ್ಮ ಜೊತೆಗೆ ನಿಂತಿದ್ದಾರೆ ಅಂತ ರೂಪೇಶ್ ಶೆಟ್ಟಿ ಅವರು ಸುನೀಲ್ ಶೆಟ್ಟಿಗೆ ಧನ್ಯವಾದ ತಿಳಿಸಿದ್ರು. ನಟ ವಿಜಯ್ ರಾಘವೇಂದ್ರ ಅವರ ಪತ್ನಿ ಸ್ಪಂದನಾ 2023ರ ಆಗಸ್ಟ್ನಲ್ಲಿ ಬ್ಯಾಂಕಾಕ್ ಪ್ರವಾಸದಲ್ಲಿದ್ದಾಗ ಹೃದಯಾಘಾತದಿಂದ ನಿಧನರಾದರು. ಬಳಿಕ ವಿಜಯ್ ರಾಘವೇಂದ್ರ ಅವರು 2ನೇ ಮದುವೆಯಾಗಲಿದ್ದಾರೆ ಎನ್ನುವಂಥ ಸುದ್ದಿ ಕೂಡ ಹರಿದಾಡಿತ್ತು. ಈ ಬಗ್ಗೆ ಮಾಧ್ಯಮಗಳೊಂದಿಗೆ ಮಾತನಾಡಿದ್ದ ವಿಜಯ್ 2ನೇ ಮದುವೆಯ ಯಾವ ಉದ್ದೇಶವೂ ಇಲ್ಲ ಅಂತ ಸ್ಪಷ್ಟಪಡಿಸಿದ್ರು. ಆದರೆ ವಿಜಯ್ ಅವರ ತಂದೆ ಚಿನ್ನೇಗೌಡ ಅವರು ಮಗನ 2ನೇ ಮದುವೆ ಬಗ್ಗೆ ಅಚ್ಚರಿಯ ವಿಚಾರಗಳನ್ನು ಬಹಿರಂಗಪಡಿಸಿದ್ದಾರೆ. ಇತ್ತೀಚೆಗೆ ಯೂಟ್ಯೂಬ್ ಒಂದರ ಸಂದರ್ಶನದಲ್ಲಿ ಚಿನ್ನೇಗೌಡ ಅವರು ವಿಜಯ್ ಅವರ 2ನೇ ಮದುವೆ ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ. ವಿಜಯ್ ರಾಘವೇಂದ್ರ ಹಸಿಗೂಸಿನಂತಹ ವ್ಯಕ್ತಿ. ವಿಜಯ್ಗೆ ಗುಲಾಬಿ ಅಂದ್ರೆ ಸ್ವಲ್ಪ ಭಯ. ಮುರಳಿ ಚಿಕ್ಕಂದಿನಿಂದಲೂ ಗುಲಾಬಿ ತೋರಿಸಿ ಹೆದರಿಸಿ ವಿಜಯ್ ಬಳಿ ಇರುವ ವಸ್ತುಗಳನ್ನ ತಗೋತಿದ್ದ ಅಂತ ಪುತ್ರನ ಬಾಲ್ಯದ ದಿನಗಳನ್ನ ಮೆಲುಕು ಹಾಕಿದ್ದಾರೆ. ವಿಜಯ್ ರಾಘವೇಂದ್ರ 7ನೇ ತರಗತಿಯಲ್ಲಿ ಓದ್ತಿದ್ದಾಗ ಕೊಲ್ಲೂರು ಮೂಕಾಂಬಿಕೆ ಸಿನಿಮಾ ತೆಗೆಯುತ್ತಿದ್ರು. ಅದರಲ್ಲಿ ಶಂಕರಾಚಾರ್ಯ ಪಾತ್ರ ಮಾಡೋದಕ್ಕೆ ವಿಜಯ್ಗೆ ಕೇಳಿದ್ರು. ಅದಕ್ಕೆ ಅವನು ಕೂಡ ಒಪ್ಪಿಕೊಂಡ. ಮುಡಿ ಕೊಡಲು ಸಹ ಒಪ್ಪಿದ. ಆ ಭಗವಂತ ಶಂಕರಾಚಾರ್ಯ ಆಶೀರ್ವಾದ. ಅಲ್ಲಿಂದ ವಿಜಯ್ ರಾಘವೇಂದ್ರ ಬೆಳೆದು ಇಂದು ಈ ಮಟ್ಟಕ್ಕೆ ಬಂದಿದ್ದಾನೆ ಅಂತ ಸಂತಸ ಹಂಚಿಕೊಂಡಿದ್ದಾರೆ. ಕೆಲ ದಿನಗಳ ಹಿಂದೆ ಆಸ್ಪತ್ರೆ ಸೇರಿದ್ದ ಬಾಲಿವುಡ್ ಹಿರಿಯ ನಟ ಧರ್ಮೇಂದ್ರ ಅವರ ಆರೋಗ್ಯ ತೀವ್ರವಾಗಿ ಹದಗೆಟ್ಟಿತ್ತು. ಅವರನ್ನ ವೆಂಟಿಲೇಟರ್ನಲ್ಲಿಯೇ ಇಡಲಾಗಿತ್ತು. ಅವರು ನಿಧನ ಹೊಂದಿದ್ದಾರೆ ಎನ್ನುವಂತಹ ವದಂತಿಯೂ ಹಬ್ಬಿತ್ತು. ಆದರೆ
ಕುಟುಂಬದವರು ಈ ಬಗ್ಗೆ ಸ್ಪಷ್ಟನೆ ನೀಡಿದ್ರು. ಈಗ ಆಸ್ಪತ್ರೆಯಿಂದ ಬಿಡುಗಡೆ ಹೊಂದಿದ್ದು ಮನೆಗೆ ಕರೆದುಕೊಂಡು ಹೋಗಲಾಗಿದೆ. ಮನೆಯಲ್ಲಿ ಚಿಕಿತ್ಸೆ ಮುಂದುವರಿಯಲಿದೆಯಂತೆ. ಧರ್ಮೇಂದ್ರ ಅವರ ಆರೋಗ್ಯ ತೀವ್ರ ಸ್ತರದಲ್ಲಿ ಹದಗೆಟ್ಟಿದೆ ಎನ್ನುವಂತಹ ಸುದ್ದಿ ಹರಡುತ್ತಿದ್ದಂತೆ ಮುಂಬೈನ ಬ್ರಿಜ್ ಕ್ಯಾಂಡಿ ಆಸ್ಪತ್ರೆಗೆ ಸಲ್ಮಾನ್ ಖಾನ್, ಶಾರುಖ್ ಖಾನ್, ಗೋವಿಂದ, ಧರ್ಮೇಂದ್ರ ಅವರ ಕುಟುಂಬದವರಾದ ಇಶಾ, ಬಾಬಿ, ಸನ್ನಿ, ಹೇಮಾ ಮಾಲಿನಿ ಭೇಟಿ ನೀಡಿದ್ರು. ಧರ್ಮೇಂದ್ರ ನಿಧನ ಹೊಂದಿದ್ದಾರೆ ಎನ್ನುವಂತಹ ಸುದ್ದಿ ಆತಂಕ ಮೂಡಿಸಿತ್ತು. ಆದರೆ ಹೇಮಾ ಮಾಲಿನಿ ಈ ವಿಚಾರವನ್ನ ತಳ್ಳಿ ಹಾಕಿದ್ರು. ಈಗ ಕುಟುಂಬದ ಕಡೆಯಿಂದ ಅಭಿಮಾನಿಗಳಿಗೆ ಖುಷಿ ಸುದ್ದಿ ಸಿಕ್ಕಿದೆ. ಸದ್ಯ ಧರ್ಮೇಂದ್ರ ಅವರನ್ನ ಮನೆಗೆ ಕರೆದುಕೊಂಡು ಹೋಗಲಾಗಿದೆ. ಮನೆಯಲ್ಲಿಯೇ ಅವರಿಗೆ ಹೆಚ್ಚಿನ ಚಿಕಿತ್ಸೆ ಮುಂದುವರಿಯಲಿದೆ. ಧರ್ಮೇಂದ್ರ ಅವರು ಇಂದು ಬೆಳಗ್ಗೆ 7:30ಕ್ಕೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಅವರಿಗೆ ಮನೆಯಲ್ಲೇ ಟ್ರೀಟ್ಮೆಂಟ್ ನೀಡುವುದಕ್ಕೆ ಕುಟುಂಬ ನಿರ್ಧರಿಸಿದೆ ಅಂತ ಡಾಕ್ಟರ್ ಪ್ರತೀತ್ ಮಾಹಿತಿ ನೀಡಿದ್ದಾರೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.